ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಬಡತನ ಬಂಡವಾಳ ಮಾಡಿಕೊಂಡು ಸ್ನೇಹ ಮಾಡಿದ ಮನೆ ಹಾಳ, ಸ್ನೇಹಿತನ ಪತ್ನಿಯೊಂದಿಗೆ ಸ್ನೇಹ ಬೆಳೆಸಿ ಕಿರುಕುಳ, ಬೇಸತ್ತ ಗಂಡನಿಂದ ಪೊಲೀಸ್ ಠಾಣೆ ಸಮೀಪವೇ ಬರ್ಬರ ಹತ್ಯೆ. ಟೊಮೊಟೊ ಬೆಲೆ ಏರಿಕೆ, ಚಿಂತಾಮಣಿ ಎಪಿಎಂಸಿಯಲ್ಲಿ ಟೊಮೊಟೊ ಹಣ್ಣುಗಳ ಬಾಕ್ಸ್ಗಳು ಕಳ್ಳತನ, ಸಿಸಿಟಿವಿಯಲ್ಲಿ ಕಳ್ಳತನ ದೃಶ್ಯಗಳು ಸೆರೆ. ಕಾಡು ಹಂದಿಗಳನ್ನ ಬೇಟೆಯಾಡಿ ಬೊಲೆರೋ ವಾಹನದಲ್ಲಿ ಅಕ್ರಮ ಸಾಗಾಟ, ಖಚಿತ ಮಾಹಿತಿ ಆಧರಿಸಿ ಬೆನ್ನಟ್ಟಿ ವಶಕ್ಕೆ ಪಡೆದ ಅರಣ್ಯಾಧಿಕಾರಿಗಳು. ಬೇಕಾಬಿಟ್ಟಿ ಕಾರು ಚಾಲನೆ ಪ್ರಶ್ನಿಸಿದ್ದಕ್ಕೆ ನಡು ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಗಲಾಟೆ, ಕಾರಿನಲ್ಲಿದ್ದ 4 ಪುಂಡರಿಂದ ವ್ಯಾಪಾರಿ ಕಗ್ಗೊಲೆ, ಬೆಚ್ಚಿ ಬಿದ್ದ ಜನತೆ. ವಾರ್ತೆಗಳ ವಿವರ. 5-6 ವರ್ಷಗಳಿಂದ ಅವರಿಬ್ಬರು ಕುಚುಕು ಗೆಳೆಯರು. ಜೊತೆಯಲ್ಲಿಯೇ ಹಣದ ಲೇವಾದೇವಿ ಮಾಡ್ತಾ ಇದ್ರು. ಜೊತೆಯಲ್ಲೇ ಎಣ್ಣೆ ಪಾರ್ಟಿ ಮಾಡಿಕೊಂಡು ಚೆನ್ನಾಗಿಯೇ ಇದ್ರು. ಹಣದ ವ್ಯವಹಾರ ಮಾಡುವ ನೆಪದಲ್ಲಿ ಗೆಳೆಯನ ಮನೆಗೆ ಹೋಗ್ತಾ ಇದ್ದವನು ತನ್ನ ಸ್ನೇಹಿತ ಹೆಂಡತಿಯೊಂದಿಗೆ ಬೆಳೆಸಿಕೊಂಡಿದ್ದ ಅಕ್ರಮ ಸಂಬಂಧ ಕೊಲೆಯಲ್ಲಿ ಅಂತ್ಯವಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಹೀಗೆ ರಾತ್ರೋರಾತ್ರಿ ಪೊಲೀಸ್ ಠಾಣೆ ಬಳಿಯೇ ಬರ್ಬರವಾಗಿ ಕೊಲೆಯಾಗಿ ಹೋಗಿರುವ ವ್ಯಕ್ತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿರುವ ಆರೋಪಿ. ಭೀಕರ ಕೊಲೆ ಕಂಡು ಬೆಚ್ಚಿ ಬಿದ್ದ ಜನ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ನಗರ ಪೊಲೀಸ್ ಠಾಣೆ ಬಳಿ. ಇಷ್ಟಕ್ಕೂ ಹೀಗೆ ಕೊಲೆಯಾಗಿರುವ ವ್ಯಕ್ತಿ ಹೆಸರು LML ಶೇಖರ್, ಕೊರ್ಚರಪೇಟೆ ನಿವಾಸಿ. ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಪೊಲೀಸರ ಅತಿಥಿಯಾಗಿರುವ ವ್ಯಕ್ತಿಯ ಹೆಸರು ಶಿವಕುಮಾರ್, ನಗರದ ಕಾರ್ಖಾನೆಪೇಟೆ ನಿವಾಸಿ. ಸುಮಾರು 5 ವರ್ಷಗಳ ಹಿಂದೆ ಇಬ್ಬರು ಕುಚುಕು ಗೆಳೆಯರು ಒಟ್ಟಿಗೆ ಹಣದ ಲೇವಾದೇವಿ ಮಾಡ್ತಾ ಇದ್ರು. ಒಟ್ಟಿಗೆ ಎಣ್ಣೆ ಪಾರ್ಟಿ ಮಾಡಿಕೊಂಡು ಲೈಫ್ ಎಂಜಾಯ್ ಮಾಡ್ತಾ ಇದ್ರು. ಹಣದ ಲೇವಾದೇವಿ ನೆಪದಲ್ಲಿ ಶಿವಕುಮಾರ್ ಮನೆಗೆ ಹೋಗ್ತಿದ್ದ ಶೇಖರ್ ತನ್ನ ಸ್ನೇಹಿತ ಶಿವಕುಮಾರ್ ಹೆಂಡತಿಯೊಂದಿಗೆ ಸಂಬಂಧ ಬೆಳೆಸಿಕೊಂಡಿದ್ದ. ಇದೇ ವಿಚಾರವಾಗಿ ಶಿವಕುಮಾರ್ ಹಾಗೂ ಶೇಖರ್ ನಡುವೆ 2 ವರ್ಷಗಳ ಹಿಂದೆ ಗಲಾಟೆಯಾಗಿ ಶೇಖರ್ ಜೈಲಿಗೂ ಹೋಗಿದ್ದ. ಇಷ್ಟಕ್ಕೆ ಸೈಲೆಂಟ್ ಆಗದ ಶೇಖರ್ ಪುನಃ ಶಿವಕುಮಾರ್ ಹೆಂಡತಿಯಿಂದೇ ಬಿದ್ದಿದ್ದ. ಶೇಖರ್ ಕಾಟ ತಾಳಲಾರದ ಶಿವಕುಮಾರ್ ತನ್ನ ಮತ್ತೊಬ್ಬ ಸ್ನೇಹಿತನೊಂದಿಗೆ ಸೇರಿ ಶೇಖರ್ ಕೊಲೆಗೆ ಸಂಚು ರೂಪಿಸಿದ್ರು. ರಾತ್ರಿ ಎಣ್ಣೆ ಪಾರ್ಟಿ ಮಾಡಲು ಕರೆದು ನಗರ ಪೊಲೀಸ್ ಠಾಣೆಯ ಎದುರೇ ತಲೆ ಮೇಲೆ ಕಲ್ಲು ಹಾಕಿ ಭೀಕರ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಕೊಲೆಯಾದ ಸ್ಥಳಕ್ಕೆ ಭೇಟಿ ಕೊಟ್ಟ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪರಿಶೀಲನೆ ನಡೆಸಿ ಹತ್ಯೆಯಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳಾದ ಶಿವಕುಮಾರ್ ಹಾಗೂ ಆತನ ಸ್ನೇಹಿತ ಸಮನ್ ಸಾಗರ್ ಅಲಿಯಾಸ್ ಗುಂಡಾ ಎಂಬುವನನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದಿದ್ದಾರೆ. ಕೊಲೆಯಾದ ಶೇಖರ್ನ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತನ ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ಇನ್ನು ಕೊಲೆ ಆರೋಪದಡಿ ದೂರು ದಾಖಲಿಸಿಕೊಂಡ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರಾತ್ರಿ ವಿಷಯ ತಿಳಿದಿದ ತಕ್ಷಣ ನಾನು ಓಡ್ ಬಂದೆ. ಯಾಕೆಂತಂದರೆ ನಮ್ಮ ವಾರ್ಡ್ ಹುಡುಗ ಈ ಥರ ಅಂತ ನಮ್ಮ ರಾಜಣ್ಣವರು ಹೇಳಿದ ತಕ್ಷಣ ಹಂಗೆ ಓಡ್ ಬಂದೆ. 11 ಗಂಟೆಯಲ್ಲಿ ನೋಡಿದ ತಕ್ಷಣ ನನಗೆ ಗಾಬರಿ ಆಯಿತು. ಫಸ್ಟು ಸ್ಟಾರ್ಟಿಂಗ್ ನೋಡಿದ್ವಿ, ಏನಪ್ಪ ನಮ್ಮ ಶೇಖರ್ನ ಅಲ್ವಾ ಅಂತ. ಹಾಗೆ ನಂಬರ್ ಇತ್ತು, ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ನನ್ನ ನಂಬರು ರಿಂಗ್ ಆಯಿತು. ರಿಂಗ್ ಆಗಿದ ತಕ್ಷಣ ಅವೆಲ್ಲ ಶೇಖರ್ ಅಂತ. ನಮಗೆಲ್ಲ ಒಂದು ಕಡೆ ಏನೇ ತಪ್ಪು ಮಾಡಿದಾನೇನು, ಬಟ್ ಆದರೆ ನಮ್ಮ ಜೊತೆಯಲ್ಲಿದ್ದಾನೋ ನಾವು ನಮಗೂ ಒಂದು ಇದಿದೆ ಸರ್. ಒಟ್ಟಿನಲ್ಲಿ ಸ್ನೇಹಿತನ ಪತ್ನಿಯೊಂದಿಗಿನ ಅನೈತಿಕ ಸಂಬಂಧ ಕೊಲೆಯಲ್ಲಿ ಅಂತ್ಯವಾಗಿದ್ದು, ಅನೈತಿಕ ಸಂಬಂಧಕ್ಕೆ ಸ್ನೇಹಿತ ದಾರುಣ ಕೊಲೆಯಾಗಿದ್ರೆ ಇತ್ತ ಕುಚುಕು ಗೆಳೆಯನನ್ನೇ ಕೊಲೆ ಮಾಡಿದ ಸ್ನೇಹಿತ ಜೈಲು ಪಾಲಾಗಿದ್ದಾನೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಟೊಮೊಟೊ
ಟೊಮೊಟೊ ಹಣ್ಣಿನ ಬೆಲೆ ದಿನೇ ದಿನೇ ಹೆಚ್ಚಾಗುತ್ತಿರುವ ಕಾರಣ ಇದೀಗ ಟೊಮೊಟೊ ಹಣ್ಣುಗಳಿಗೆ ಕಳ್ಳರ ಕಾಟ ಶುರುವಾಗಿದೆ. ಟೊಮೊಟೊ ಹಣ್ಣುಗಳನ್ನು ಮಾರುಕಟ್ಟೆಗೆ ತಂದ ರೈತರ ಟೊಮೊಟೊ ಹಣ್ಣುಗಳ ಬಾಕ್ಸ್ಗಳು ಕಳ್ಳತನವಾಗಿರುವ ಘಟನೆ ಚಿಂತಾಮಣಿ ಎಪಿಎಂಸಿ ಟೊಮೊಟೊ ಯಾರ್ಡ್ನಲ್ಲಿ ನಡೆದಿದ್ದು, ಕಳ್ಳತನದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆಗೆ ತಾಲೂಕು, ಜಿಲ್ಲೆ ಸೇರಿದಂತೆ ಹೊರ ರಾಜ್ಯಗಳಿಂದ ಬರುವ ರೈತರ ಟೊಮೊಟೊ ಹಣ್ಣುಗಳನ್ನು ಏಜೆಂಟರುಗಳು ರಾತ್ರಿ ತಮ್ಮ ಮಂಡಿಗಳ ಬಳಿ ಇಟ್ಟಿರುವ ಟೊಮೊಟೊ ಬಾಕ್ಸ್ಗಳನ್ನು ಕಳ್ಳತನ ಮಾಡಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳುಗಳು ಟೊಮೊಟೊ ಬೆಳೆಗೆ ಸೀಸನ್. ಈ ತಿಂಗಳುಗಳಲ್ಲಿ ಟೊಮೊಟೊ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತದೆ. ಇದರಿಂದ ಬಹುತೇಕ ರೈತರು ಈ ತಿಂಗಳುಗಳಲ್ಲಿ ಮಾರುಕಟ್ಟೆಗೆ ಹಣ್ಣು ಬರುವಂತೆ ಬೆಳೆ ಬೆಳೆದು ತರುತ್ತಾರೆ. ಆದರೆ ಇಂತಹ ಸೀಸನ್ ಸಮಯದಲ್ಲಿ ಬೆಳೆ ಕಳ್ಳತನವಾದರೆ ರೈತರ ಬದುಕು ಹೇಗೆ ಎಂದು ರೈತರು ಪ್ರಶ್ನಿಸುವಂತಾಗಿದೆ. 3 ತಿಂಗಳು ದುಡಿದು ಮಳೆ ಬಿಸಿಲು ಎನ್ನದೆ ಕಷ್ಟಪಟ್ಟು ಬೆಳೆದ ಮಾರುಕಟ್ಟೆಗೆ ತಂದರೆ ಮಾರುಕಟ್ಟೆಯಲ್ಲಿ ಎಪಿಎಂಸಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ರಾತ್ರಿ ವೇಳೆ ಸೂಕ್ತ ಭದ್ರತೆ ಇಲ್ಲದೆ ಕಾರಣ ಕಷ್ಟಪಟ್ಟು ಬೆಳೆದ ಟೊಮೊಟೊ ಹಣ್ಣುಗಳು ಕಳ್ಳರ ಪಾಲಾದರೆ ನಮ್ಮ ಗತಿ ಏನು ಎಂದು ರೈತರು ಎಪಿಎಂಸಿ ಅಧಿಕಾರಿಗಳನ್ನ ಪ್ರಶ್ನಿಸುವಂತಾಗಿದೆ. ಮಾರುಕಟ್ಟೆಯಲ್ಲಿ ಟೊಮೊಟೊ ಬಾಕ್ಸ್ಗಳ ಕಳ್ಳತನ ಮಾಡಿರುವ ಕಳ್ಳರನ್ನ ಶೀಘ್ರವಾಗಿ ಪತ್ತೆ ಹಚ್ಚಿ ಕ್ರಮ ಕೈಗೊಂಡು ರೈತರ ಸಹಕಾರಕ್ಕೆ ಅಧಿಕಾರ ವರ್ಗ ನಿಲ್ಲಬೇಕು ಎಂದು ರೈತರು ಕೋರಿದ್ದಾರೆ. ಎಪಿಎಂಸಿ ಆಡಳಿತ ಮಂಡಳಿಗೆ ರೈತರು ತರುವ ಟೊಮೊಟೊ ಹಣ್ಣುಗಳಿಂದ ತೆರಿಗೆ ವಸೂಲಿಯಾಗುತ್ತದೆ. ಆದರೆ ಅಧಿಕಾರಿಗಳು ಬರುವ ತೆರಿಗೆಯನ್ನು ಇಲಾಖೆ ಖಜಾನೆಗೆ ಜಮಾ ಮಾಡಿಕೊಂಡು ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಹಾಗೂ ರೈತರ ಬೆಳೆಗೆ ಭದ್ರತೆ ಕಲ್ಪಿಸುವಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿರುವುದು ಟೊಮೊಟೊ ಹಣ್ಣಿನ ಬಾಕ್ಸ್ಗಳ ಕಳ್ಳತನಕ್ಕೆ ಸಾಕ್ಷಿಯಾಗಿದೆ. ಬಿದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಅಕ್ರಮವಾಗಿ 5 ಕಾಡು ಹಂದಿಗಳನ್ನು ಬೇಟೆಯಾಡಿ ಅಕ್ರಮವಾಗಿ ಬೊಲೆರೋ ವಾಹನದಲ್ಲಿ ಸಾಗಾಟ ಮಾಡುವ ವೇಳೆ ವಾಹನ ಬೆನ್ನಟ್ಟಿ ದಾಳಿ ನಡೆಸಿ ಕಾಡು ಹಂದಿಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಅರಣ್ಯ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಆದರೆ 3 ಜೀವಂತವಾಗಿದ್ದು ಮತ್ತೆರಡು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಖಚಿತ ಮಾಹಿತಿ ಮೇರೆಗೆ ಬಾಗೇಪಲ್ಲಿ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ರೆಡ್ಡಿ ರವರ ಮಾರ್ಗದರ್ಶನದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಅಣ್ಣಪ್ಪಗೊಂಡ ಮತ್ತು ರಾಘವೇಂದ್ರ ಅವರು ಬೊಲೆರೋ ವಾಹನ ಬೆನ್ನಟ್ಟಿ ದಾಳಿ ನಡೆಸಿ ಕಾಡು ಹಂದಿಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಬೀಚಗನಹಳ್ಳಿ ಕಡೆಯಿಂದ ಮಿಟ್ಟಿಮರಿ ಮಾರ್ಗವಾಗಿ ಸಾಗಿಸುತ್ತಿದ್ದ ಒಟ್ಟು 6 ಕಾಡು ಹಂದಿಗಳಲ್ಲಿ 2 ಮೃತಪಟ್ಟ ಹಾಗೂ 4 ಜೀವಂತ ಕಾಡು ಹಂದಿಗಳನ್ನು ಸಂರಕ್ಷಣೆ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಬೊಲೆರೋ ವಾಹನ ಸಮೇತ ಬಾಗೇಪಲ್ಲಿ ವಲಯ ಅರಣ್ಯಾಧಿಕಾರಿಗಳು ಅಮಾನತುಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಾಡು ಹಂದಿಗಳ ಅಕ್ರಮ ಸಾಗಾಟದಲ್ಲಿ ಒಟ್ಟು 7 ಜನರು ಭಾಗಿಯಾಗಿದ್ದ ಆರೋಪಿಗಳು ಪರಾರಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ವಲಯ ಅರಣ್ಯ ಇಲಾಖೆ ಗಸ್ತು ಪಾಲಕರಾದ ನರಸಿಂಹಮೂರ್ತಿ, ಶ್ರೀರಾಮಪ್ಪ, ಅರಣ್ಯ ವೀಕ್ಷಕ ವೆಂಕಟೇಶ್, ವಾಹನ ಚಾಲಕ ಮಧುಕುಮಾರ್ ಇದ್ರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನಿಮ್ಗೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ? ನಿಮ್ಮಲ್ಲಿ ಟ್ಯಾಲೆಂಟ್ ಇದೆಯಾ? ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸ್ತೇವೆ. ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕಿಯರು ಬೇಕಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು. ಈ ನಂಬರ್ಗೆ ಕರೆ ಮಾಡಿ 9742169249. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ. ಅಧಿಕ ಇಳುವರಿ, ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ W2037 ಪಾಪ್ಕಾರ್ನ್ ಬಿತ್ತನೆ ಬೀಜ ನಾಟಿ ಮಾಡಿ 1 ಎಕರೆಗೆ 25 ರಿಂದ 30 ಕ್ವಿಂಟಾಲ್ ಇಳುವರಿ ಪಡೆಯಿರಿ. ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸಂದ್ರದ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ. ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ. ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 24 ಗಂಟೆಯೂ ಸಾವಿರಾರು ವಾಹನಗಳ ಓಡಾಟ, ಸಣ್ಣ ಪುಟ್ಟ ಅಪಘಾತ, ಮಾತಿನ ಚಕಮಕಿ ನಡೆಯುವುದು ಸಹಜ. ಆದರೆ ಇಲ್ಲೊಂದು ಕಡೆ ಇದೇ ರೀತಿ 2 ಕಾರುಗಳ ನಡುವೆ ಮುಂಜಾನೆ ಓವರ್ಟೇಕ್ ವಿಚಾರಕ್ಕೆ ಶುರುವಾದ ಮಾತಿನ ಚಕಮಕಿಯ ಸಣ್ಣ ಜಗಳ ದೊಡ್ಡ ಮಟ್ಟಕ್ಕೆ ಬಂದಿದ್ದು ಓರ್ವನ ಕೊಲೆಯಲ್ಲೇ ಅಂತ್ಯವಾಗಿದೆ. ಬೆಳ್ಳಂಬೆಳಗ್ಗೆ ಹೆದ್ದಾರಿಯಲ್ಲಿ ಜನರ ದಂಡಿ ಜಮಾಯಿಸಿದೆ. ಎಲ್ಲರ ಮುಖದಲ್ಲೂ ಸಣ್ಣ ವಿಚಾರಕ್ಕೆ ಈ ರೀತಿ ಆಯಿತು ಅಂತ ಜನ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ರೆ, ಪಕ್ಕದಲ್ಲೇ ಗಾಡಿ ತುಂಬ ತರಕಾರಿ ತುಂಬಿಕೊಂಡಿರುವ ಓಮ್ನಿ ಕಾರು ಅನಾಥವಾಗಿ ನಿಂತಿದೆ. ಇನ್ನು ಕಾರಿನ ಅಪಘಾತವಾಗಿದೆಯಾ ಅಂತ ವೆಹಿಕಲ್ ನೋಡಿದವರಿಗೆ ಯಾವುದೇ ಡ್ಯಾಮೇಜ್ ಕಾಣಿಸದಿದ್ರೂ ಒಮ್ಮೆ ಕಾರಿನ ಪಕ್ಕದಲ್ಲೇ ಮಾಲೀಕ ಮಾತ್ರ ಸಂಪೂರ್ಣ ಗಾಯಗಳೊಂದಿಗೆ ಭರ್ಭರವಾಗಿ ಕೊಲೆಯಾಗಿ ಬಿದ್ದಿದ್ದಾನೆ. ಹೀಗೆ ಬೆಳ್ಳಂಬೆಳಗ್ಗೆ ಹೆಣವಾಗಿ ಬಿದ್ದಿರುವ ಈತನ ಹೆಸರು ನವೀನ್ ನಾಯಕ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಂಗಾಪುರ ನಿವಾಸಿಯಾದ ಈತ ತರಕಾರಿ ವ್ಯಾಪಾರಿಯಾಗಿದ್ದು, ಕಳೆದ ರಾತ್ರಿ ಮಾರುಕಟ್ಟೆಯಿಂದ ತರಕಾರಿ ಖರೀದಿ ಮಾಡಿಕೊಂಡು ಗ್ರಾಮದತ್ತ ಹೊರಟಿದ್ದ. ಈ ವೇಳೆ ಹೊಸಕೋಟೆ ದಾಟಿ ಮುಂದಕ್ಕೆ ಬರ್ತಿದ್ದಂತೆ ಹಿಂದೆಯಿಂದ ಬಂದ ಆಲ್ಟೋ ಕಾರು ಓವರ್ಟೇಕ್ ಮಾಡಿಕೊಂಡು 10 ಕಿಲೋಮೀಟರ್ ವರೆಗೂ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿಕೊಂಡು ಬಂದಿದ್ದಾರೆ. ಹೀಗಾಗಿ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿಕೊಂಡು ಇತರರಿಗೆ ಕಿರಿಕಿರಿ ಮಾಡ್ತಿದ್ದ ಕಿರಾತಕರ ಕಾರನ್ನ ಅಡ್ಡಗಟ್ಟಿ ನವೀನ್ ಪ್ರಶ್ನಿಸಿದ್ದಾನೆ. ಈ ವೇಳೆ ಕಾರಿನಲ್ಲಿದ್ದ 4 ಯುವಕರು ಕಾರಿನಿಂದ ಕೆಳಗಡೆ ಇಳಿದು ಮಾತಿನ ಚಕಮಕಿ ಬೆಳೆಸಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇನ್ನು ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ಜೋರಾಗ್ತಿದ್ದಂತೆ 4 ಪುಂಡರು ಆಲ್ಟೋ ಕಾರಿನಿಂದ ಮಾರಕಾಸ್ತ್ರಗಳನ್ನು ತೆಗೆದು ನವೀನ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇನ್ನು ಹಲ್ಲೆ ಮಾಡ್ತಿದ್ದಂತೆ ನವೀನ್ ಜೊತೆಯಲ್ಲಿದ್ದ ಮತ್ತೋರ್ವ ಸ್ಥಳದಿಂದ ಕಾಲ್ಕಿತ್ತಿದ್ದು, ಮಾರಣಾಂತಿಕ ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡ ನವೀನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೆಂಗಳೂರು ಕೋಲಾರ ಹೈವೇ ರಸ್ತೆಯ ಹೊಸಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮೈಲಾಪುರ ಗೇಟ್ ಇವತ್ತು ಅರ್ಲಿ ಮಾರ್ನಿಂಗ್ 4:45ರಿಂದ 4:50 ಸಮಯದಲ್ಲಿ ಒಂದು ಓಮ್ನಿ ಗಾಡಿಯಲ್ಲಿ ಬರ್ತಾ ಇರೋ ಗಾಡಿಗೆ ಇನ್ನೊಂದು ಆಲ್ಟೋ ಗಾಡಿಯಲ್ಲಿ ಬರ್ತಾ ಇರೋ 4 ಜನ ಓವರ್ಟೇಕ್ ಮಾಡೋ ವಿಚಾರದಲ್ಲಿ ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಕಿತ್ತಾಡಿಕೊಂಡು, ನಂತರ ಆಲ್ಟೋದಲ್ಲಿದ್ದ 4 ಜನ, ಆಲ್ಟೋ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಅದನ್ನು ವೆರಿಫೈ ಮಾಡಿಕೊಂಡಿದ್ದಾರೆ, ಬಟ್ ಒಂದು ಕಾರ್ ಇತ್ತು, ಅದರಲ್ಲಿ 4 ಜನ ಇದ್ದರು. ಆ 4 ಜನ ಬಂದು ಈತನಿಗೆ ಹಿಡಿದು ಹೊಡೆದ್ರಿಂದ ಆತನಿಗೆ ಹೆಡ್ ಇಂಜುರಿ ಆಗಿ ಆತ ಇಲ್ಲಿ ಸ್ಥಳದಲ್ಲಿ ಮರಣಪ್ಪಿದ್ದಾನೆ. ಆತನ ಜೊತೆ ಇನ್ನೊಬ್ಬರು ಇದ್ದರು, ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾರೆ. ಈ ಸಂಬಂಧಪಟ್ಟಂತೆ ನಾವು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ. ನವೀನ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಕದಿಮರು ನಂತರ ಕಾರಿನ ಸಮೇತ ಎಸ್ಕೇಪ್ ಆಗಿದ್ದು, ನವೀನ್ ಕೊಲೆಯಾಗಿ ಬಿದ್ದಿದ್ದನ್ನ ಕಂಡು ಸ್ಥಳೀಯರು ಹೊಸಕೋಟೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಹೊಸಕೋಟೆ ಪೊಲೀಸರು ಹಾಗೂ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸ್ಥಳ ಪರಿಶೀಲನೆ ನಡೆಸಿ ಆರೋಪಿಗಳ ಬಂಧನಕ್ಕೆ ತಂಡವನ್ನ ರಚನೆ ಮಾಡಿದ್ದಾರೆ. ಇನ್ನು ಮೃತ ನವೀನ್ ಮನೆಗೆ ಆಧಾರವಾಗಿದ್ದು, ನಿತ್ಯ ಮುಂಜಾನೆ ಕೆಆರ್ ಪುರಂನಿಂದ ತರಕಾರಿ ತಂದು ಹೆದ್ದಾರಿಯಲ್ಲಿ ಮಾರಾಟ ಮಾಡಿ ಬಂದ ಹಣದಿಂದ ಕುಟುಂಬವನ್ನ ಪೋಷಣೆ ಮಾಡ್ತಿದ್ನಂತೆ. ಆದ್ರೆ ಇದೀಗ ಇದೇ ತರಕಾರಿ ತರಲು ಹೋಗಿದ್ದ ವೇಳೆ ನವೀನ್ ನನ್ನ ಕೊಲೆ ಮಾಡಿದ್ದು, ಮನೆಗೆ ಆಧಾರವಾಗಿದ್ದವನನ್ನ ಕಳೆದುಕೊಂಡ ಕುಟುಂಬಸ್ಥರ ನೋವು ಹೇಳತೀರದಾಗಿದೆ. ಪಾಪ ಮಗ ದುಡಿಬೇಕು, ತಿನ್ಬೇಕು. ಅವರು ಇಬ್ಬರು ಹೆಣ್ಮಕ್ಳು, ಒಂದು ತಂಗಿ ಸತ್ತೋದು, ತಂಗಿನ ಅಕ್ಕನ ತಂಗಿ ಸತ್ತೋದು, ಚಿಂಚೋಳಿ ರೈತ ಕೊಟ್ಟಿರೋದು. ಡೈಲಿ ಬಂದು ಕೇರ್ಪುರದಿಂದ ಮಾರ್ಕೆಟಿಂದ ತಂದು ಗಂಗಾಪುರ ಗೇಟಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಬಡವರು ಪಾಪ, ಜೀವನಕ್ಕೆ ಅದೇ ಆಧಾರ. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ. ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ನಡೆಯುವ ಬಕ್ರೀದ್ ಹಬ್ಬದ ರೀತಿಯಲ್ಲಿ ಇಡೀ ವಿಶ್ವದಾದ್ಯಂತ ನಡೆಯುವ ಮುಸಲ್ಮಾನರ ಪವಿತ್ರ ಬಕ್ರೀದ್ ಹಬ್ಬವು ದೇವನಹಳ್ಳಿ ಜಾಮಿಯಾ ಮಸೀದಿ ಅಹಲೆ ಹದೀಸ್ ಜಮಾಯತ್ ಮೂಲಕ ಅಲ್ಲಾಹನಿಗೆ ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿ ಆಚರಿಸಿದರು.
ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ರಸ್ತೆಯಲ್ಲಿರುವ ಹಜ್ರಾ ಟಿಪ್ಪು ಸುಲ್ತಾನ್ ಕಾಲದ ಐತಿಹಾಸಿಕ ಈದ್ಗಾ ಮೈದಾನದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮುಸ್ಲಿಂ ಸಮುದಾಯದವರು ಒಟ್ಟುಗೂಡಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ವಿಶೇಷವಾಗಿ ಮಹಿಳೆಯರು ಸಹ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಅಲ್ಲಾಹನಿಗೆ ಈದ್ ನಮಾಜ್ ಅನ್ನ ನೆರವೇರಿಸಿದರು. ಬೆಳಗ್ಗೆ 8:30ಕ್ಕೆ ಮಸೀದಿಯಿಂದ ಜಮಾಯತ್ ಹೊರಟು ಈದ್ಗಾ ಮೈದಾನಕ್ಕೆ ಕಾಲ್ನಡಿಗೆಯಲ್ಲಿಯೇ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗುತ್ತಾ ತೆರಳಿದರು. ನಂತರ ಈದ್ ನಮಾಜ್ ಅನ್ನ ಸಂಪ್ರದಾಯದಂತೆ ನೆರವೇರಿಸಲಾಯಿತು. ಚಿಕ್ಕ ಮಕ್ಕಳು ಈ ಶುಭಾಶಯಗಳನ್ನು ಪರಸ್ಪರ ಕೋರಿದ್ದು ಕಣ್ಮನ ಸೆಳೆಯಿತು. ಪ್ರಶಾಂತ ಅರಣ್ಯ ಪ್ರದೇಶದಲ್ಲಿರುವ ಈದ್ಗಾದಲ್ಲಿ ಸಮುದಾಯದವರು ಬಹಳ ಶ್ರದ್ಧಾ ಭಕ್ತಿಯಿಂದ ಹಬ್ಬವನ್ನು ಆಚರಿಸಿದರು. ನೆರೆದಿದ್ದವರಿಗೆ ಊಟದ ವ್ಯವಸ್ಥೆ ಜಮಾಯತ್ನಿಂದ ಏರ್ಪಡಿಸಲಾಗಿತ್ತು. ಮಸೀದಿ ಅಧ್ಯಕ್ಷ ಅಬ್ದುಲ್ ಕುದ್ದೂಸ್ ಪಾಷಾ ಮಾತನಾಡಿ, ದೇಶದಲ್ಲಿರುವ ಎಲ್ಲ ಸಮುದಾಯದವರಿಗೂ ಯಾವುದೇ ಭೇದ ಭಾವವಿಲ್ಲದೆ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ ಎಂದರು. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಾಂಧವರಿಗೂ ಮುಸ್ಲಿಮ್ಸು, ಹಿಂದೂಗಳು, ಈಸಾಯಿ ಮತ್ತು ಬುದ್ಧರು ಎಲ್ಲರಿಗೂ ಒಂದು ಒಳ್ಳೆಯ ದಿವಸ ಅಂತ ಹೇಳ್ಬಿಟ್ಟು ನಾವೆಲ್ಲರ ಬಗ್ಗೆನೂ ಇವತ್ತು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಮಸೀದಿ ಕಾರ್ಯದರ್ಶಿ ಎಸ್ ಇಬ್ರಾಹಿಂ, ಉಪನ್ಯಾಸಕ ಶಹಿ ಅಹಮದ್, ಪತ್ರಕರ್ತ ಹೈದರ್ ಸಾಬ್, ಮಸೀದಿಯ ಪಂಡಿತ ಅಬ್ದುಲ್ ಜಬ್ಬಾರ್ ಮುಂತಾದವರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಆಧುನಿಕ ಯುಗದಲ್ಲಿ ಮನುಷ್ಯರ ದುರಾಸೆಯಿಂದ ಪರಿಸರದ ಮೇಲೆ ಆಕ್ರಮಣ ಮಾಡಿ ಅಮೂಲ್ಯವಾದ ಜೀವನಕ್ಕೆ ಅಪಾಯವನ್ನು ತಂದುಕೊಳ್ಳುತ್ತಿದ್ದಾರೆ ಎಂದು ಕೋಲಾರ ನಗರ ಠಾಣೆ ವೃತ್ತ ನಿರೀಕ್ಷಕ ಎಂ ಸದಾನಂದ ಅಭಿಪ್ರಾಯಪಟ್ಟರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ರೆಸ್ಟ್ಲೆಸ್ ಡೆವಲಪ್ಮೆಂಟ್ ಹಾಗೂ ಗ್ರಾಮ ವಿಕಾಸ ಯೋಜನೆಯಲ್ಲಿ ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸೊಸೈಟಿ ಮತ್ತು ಗ್ರೀನ್ ವಾರಿಯರ್ಸ್ ಸಹಯೋಗದಲ್ಲಿ ಹವಾಮಾನ ಬದಲಾವಣೆಯಲ್ಲಿ ಯುವಜನರ ಪಾತ್ರ, ಪರಿಸರ ಮತ್ತು ಕಾನೂನು ಬಗ್ಗೆ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಾವೆಲ್ಲ ಜೀವಿಸುತ್ತಿರುವ ಪರಿಸರದಿಂದ ಪರಿಸರ ಸ್ವಚ್ಛತೆ ತುಂಬಾ ಮುಖ್ಯ. ಮನುಷ್ಯನ ದುರಾಸೆಗೆ ಪರಿಸರ ಬಲಿಯಾಗುತ್ತಿದೆ. ಪರಿಸರ ವಿರುದ್ಧ ನಾವು ಹೋಗಬಾರದು. ಪರಿಸರಕ್ಕೆ ವಿರುದ್ಧವಾದರೆ ನಮಗೆ ಉಳಿಗಾಲವಿಲ್ಲ ಎಂಬುದನ್ನು ಪ್ರತಿಯೊಬ್ಬರು ಅರ್ಥಕೊಳ್ಳಬೇಕೆಂದರು. ಗ್ರಾಮ ವಿಕಾಸ ಸಂಸ್ಥೆಯ MVN ರಾವ್ ಪ್ರಾಸ್ತಾವಿಕ ನುಡಿಗಳನ್ನಾಡಿ, ಮುಂದಿನ ಪೀಳಿಗೆ ಉಳಿಯಬೇಕಾದರೆ ಹವಾಮಾನದ ಬಗ್ಗೆ ತಿಳುವಳಿಕೆ ಬಹಳ ಮುಖ್ಯ. ಪ್ಲಾಸ್ಟಿಕ್ ನಿಷೇಧಿಸುವುದು ಒಂದು ಭಾಗ. ಈ ನಿಟ್ಟಿನಲ್ಲಿ ಈ ವಿಷಯವನ್ನು ಹಗುರವಾಗಿ ಪರಿಗಣಿಸದೆ ನಾವು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕೆಂದು ಎಚ್ಚರಿಸಿದರು. ಇದಕ್ಕೆ ಕಾರಣ ನಾವು ಪರಿಸರದ ಮೇಲೆ ನಾವು ಮಾಡ್ತಕ್ಕಂಥ ಆಕ್ರಮಣ, ಅದು ಯಾವುದೇ ರೂಪದಲ್ಲಿ ಇರ್ಬೋದು. ವಾಟರ್ ಪೊಲ್ಯೂಷನ್ ಇರ್ಬೋದು, ಅಥವಾ ಸಾಯಿಲ್ ಪೊಲ್ಯೂಷನ್ ಇರ್ಬೋದು. ಮತ್ತೆ ನಾವು ತಿಂತಕ್ಕಂಥ ಆಹಾರದಲ್ಲಿ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ. ಹಾಗೆಯೇ ಏನು ರೋಗಗಳು ಬರ್ತಾ ಇದೆ ಅದಕ್ಕೆ ಸಾಕಷ್ಟು ನಾವು ಉಪಯೋಗಿಸ್ತಕ್ಕಂಥ ವಸ್ತು ತ್ಯಾಜ್ಯ ಏನಿದೆ, ಅದು ಪ್ಲಾಸ್ಟಿಕ್ ಇರ್ಬೋದು, ಬಾಟಲ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಏನು ತ್ಯಾಜ್ಯಗಳಿದೆ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ವಿಲೇವಾರಿ ಮಾಡ್ತಾ ಇಲ್ಲ, ಇಲ್ಲಬೇಕಂದ್ರೆ ಬಿಸಾಕ್ತಾ ಇದೀವಿ. ಈ ವೇಳೆ ಸಂಪನ್ಮೂಲ ವ್ಯಕ್ತಿ ಸುಬ್ರಹ್ಮಣಿ, HV ಯಂಗ್ ಇಂಡಿಯಾ ಡೆವಲಪ್ಮೆಂಟ್ ಸಂಸ್ಥೆಯ ಅಧ್ಯಕ್ಷ ಹೂವಳ್ಳಿ ನಾಗರಾಜ್, ದೀಪಾ, ಶ್ಯಾಮಲಾ, ಗ್ರೀನ್ ವಾರಿಯರ್ಸ್ ಮುಖ್ಯಸ್ಥ ಕೀರ್ತಿ, ನಂದಿನಿ, ಗುಣಶ್ರೀ, ಕಾವ್ಯ ಮತ್ತಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಪಾಕಿಸ್ತಾನಿಗಳನ್ನು ಹಿಮ್ಮೆಟ್ಟಿಸಿದ ಧೈರ್ಯಶಾಲಿ ದಿನ. ಕಾರ್ಗಿಲ್ ಯುದ್ಧ ನಡೆದು 25 ವರ್ಷಗಳು ನಡೆದ ನೆನಪಿಗಾಗಿ 25ನೇ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಕೈಗೊಂಡ ಬೈಕ್ ರ್ಯಾಲಿಗೆ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವ ಹಿಂದೂಸ್ತಾನ್ ಪೆಟ್ರೋಲಿಯಂ ಬಳಿ ಚಾಲನೆ ನೀಡಿದರು. ಸಾವಿರದ 1999ರ ಕಾರ್ಗಿಲ್ ಯುದ್ಧದಲ್ಲಿ ಭಾರತದ ಗೆಲುವಿನ 25ನೇ ವಾರ್ಷಿಕೋತ್ಸವದ ಹಿನ್ನೆಲೆ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆಗೆ ಭಾರತ ಸೇನೆಯ 35 ಜನ ಫೀಲ್ಡ್ ರೆಜಿಮೆಂಟಿನ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಶ್ರೀಧರ್ ರಾಜನ್ ನೇತೃತ್ವದಲ್ಲಿ 28 ದಿನಗಳ ಕಾಲ 4000 ಕಿಲೋಮೀಟರ್ಗಳನ್ನು ಮದುರೈನಿಂದ ಲಡಾಖ್ವರೆಗೂ ಹಮ್ಮಿಕೊಳ್ಳಲಾಗಿದೆ. ಶುಕ್ರವಾರ ಮದುರೈನಲ್ಲಿ ಚಾಲನೆ ನೀಡಿದ ಈ ರ್ಯಾಲಿ 3 ದಿನಗಳಿಂದ ಸಾಗಿ ಇಂದು ಚಿಕ್ಕಬಳ್ಳಾಪುರ ತಲುಪಿತು.
ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಚೊಕ್ಕಹಳ್ಳಿ ಬಳಿ ಇರುವ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಸಿಬ್ಬಂದಿಯವರನ್ನ ಬರಮಾಡಿಕೊಂಡ್ರು. ಈ ರ್ಯಾಲಿ ಸತತವಾಗಿ 4,000 ಕಿಲೋಮೀಟರ್ ಸಾಗಬೇಕಿದೆ. ಮದುರೈನಿಂದ ಲಡಾಖ್ ವರೆಗೂ 28 ದಿನಗಳ ಕಾಲ ನಡೆಯುವ ಈ ರ್ಯಾಲಿ ಉಸ್ತುವಾರಿಯನ್ನ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ವಹಿಸಿಕೊಂಡಿದೆ. ಬೈಕ್ ರ್ಯಾಲಿಯಲ್ಲಿ ಬಂದ 9 ಜನ ಯೋಧರಿಗೆ ಬೈಪಾಸ್ ಬಳಿ ಇರುವ ಅಪ್ಪಾಲು ಹರೀಶ್ ರವರ HP ಪೆಟ್ರೋಲ್ ಬಂಕ್ TRS ಪುಲ್ಲಿ ಪಾರ್ಕ್ ರವರಿಂದ ಯೋಧರಿಗೆ ಗೌರವ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಇಬ್ಬರು ಯೋಧರು ತಮ್ಮ ಕಾರ್ಗಿಲ್ ಯುದ್ಧದ ವಿಜಯ್ ದಿವಸ್ ಆಚರಣೆಗೆ 28 ದಿನಗಳ ಕಾಲ ನಡೆಯುವ ಬೈಕ್ ರ್ಯಾಲಿ ಲಡಾಖ್ನಲ್ಲಿ ಅಂತ್ಯಗೊಳಿಸುವುದರ ಮೂಲಕ ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಮಾಡುವುದಾಗಿ ಹರ್ಷ ವ್ಯಕ್ತಪಡಿಸಿದರು. ನನ್ನ ಹೆಸರು ಸುಬೇದಾರ್ ಬಾಬು ಅಂತ. ನಾವು ಈ ತಿಂಗಳು 12ನೇ ತಾರೀಕು ಧನುಷ್ಕೋಟಿಯಿಂದ ಸ್ಟಾರ್ಟ್ ಮಾಡಿದ್ವಿ ಈ ಎಕ್ಸ್ಪೆಡಿಷನ್ನ. ಅಲ್ಲಿಂದ ಬಂದು ನಾವು ದಿಲ್ಲಿವರೆಗೂ ಹೋಗ್ತೀವಿ. ಅಸ್ಸಾಮಿಂದ ಬಂದ್ಬಿಟ್ಟು ಡಿಂಜನಿಂದ ಒಂದು ಟೀಮ್ ಬರ್ತಿದೆ ಮತ್ತು ಈ ಕಡೆ ದ್ವಾರಕಾಯಿಂದ ಇನ್ನೊಂದು ಟೀಮ್ ಬರ್ತಿದೆ. ಒಟ್ಟು 3 ಟೀಮ್ ಬಂದು ಡೆಲ್ಲಿಯಲ್ಲಿ ಸೇರ್ತೀವಿ. ಡೆಲ್ಲಿಯಲ್ಲಿ ಸೇರಿ ಮತ್ತು ಅಲ್ಲಿಂದ 2 ಟೀಮು ಡಿವೈಡ್ ಆಗ್ಬಿಟ್ಟು ಮತ್ತು ನಾವು ದ್ರಾಸ್ವರೆಗೂ ಹೋಗ್ತೀವಿ. ಈ ವೇಳೆ HP ಪೆಟ್ರೋಲ್ ಬಂಕ್ ಮಾಲೀಕರಾದ ಅಪ್ಪಾಲು ಹರೀಶ್, CS ಇಂದ್ರಾಣಿ, ಮ್ಯಾನೇಜರ್ ಭರತ್, ಬಾಲಕೃಷ್ಣ, ರಾಜೇಂದ್ರ ಇತರರು ಉಪಸ್ಥಿತರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯ ಆದೇಶವನ್ನು ರಾಜ್ಯ ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕು. ಇಲ್ಲದೆ ಹೋದರೆ ಬೆಲೆ ಏರಿಕೆ ವಿರುದ್ಧ ಜೂನ್ 17ರಂದು ಮಧ್ಯಾಹ್ನ 12 ಗಂಟೆಗೆ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಹೇಳಿದರು. ಸಮುದಾಯಗಳಿಗೆ, ಜನರಿಗೆ ಎಲ್ಲರಿಗೂ ತಿಳುವಳಿಕೊಳ್ಳುವಂಥ ಉತ್ತಮವಾದಂಥ ಕೆಲಸ ಮಾಡುವಂಥ ಪತ್ರಕರ್ತರು. ಕೋಲಾರ ಹೊರವಲಯದ ಜಿಲ್ಲಾ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ, ಸರ್ಕಾರ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಬೇಕು. ಜೂನ್ 17ರಂದು ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಒಂದು ವೇಳೆ ಬೆಲೆ ಏರಿಕೆಯನ್ನು ಆಗಲೂ ಸಹ ಕಡಿಮೆ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕು ಮಟ್ಟದ ಹಂತದಲ್ಲಿ ಪಕ್ಷದಿಂದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ ಅವರು, ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗಾಗಿ ವಿದ್ಯುತ್ ಮುದ್ರಾಂಕ ಶುಲ್ಕ, ಹಾಲಿನ ಉತ್ಪನ್ನ, ಅಬಕಾರಿ ಶುಲ್ಕ ಏರಿಕೆ ಮಾಡಿದ್ದು ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ದೇಶದ ಯಾವ ರಾಜ್ಯದಲ್ಲೂ ಸಹ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿಲ್ಲ. ಹೀಗಿರುವಾಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿದ್ದಾರೆ. ಇದರಿಂದ ಜನಸಾಮಾನ್ಯರು ಮತ್ತು ಸರಕು ಸಾಗಾಣಿಕೆ ಮೇಲೆ ಹೊಡೆತ ಬೀಳಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ BV ಮಹೇಶ್, ಓಂ ಶಕ್ತಿ ಛಲಪತಿ, ಮುಖಂಡರಾದ SP ಮುನಿವೆಂಕಟಪ್ಪ, ಮಂಜುನಾಥ್, ಸಾಮ್ ಅನಿಲ್ ಬಾಬು, ಕೊಂಬೋಡಿ ನಾರಾಯಣಸ್ವಾಮಿ, ಮಾಜಿ ಸಿಂಡಿಕೇಟ್ ಸದಸ್ಯ ಶಿಳ್ಳಂಗೆರೆ ಮಹೇಶ್ ಮತ್ತಿತರರು ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಸಮುದಾಯಗಳಿಗೆ, ಜನರಿಗೆ ಎಲ್ಲರಿಗೂ ತಿಳುವಳಿಕೊಳ್ಳುವಂಥ ಉತ್ತಮವಾದಂಥ ಕೆಲಸ ಮಾಡುವಂಥ ಪತ್ರಕರ್ತರು. ಅತಿಯಾಗಿ ಬಳಕೆ ಮಾಡಿದ ಕೀಟನಾಶಕಗಳಿಂದ ಜನರು ಬಳಕೆಗೆ ಯೋಗ್ಯವಾದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆಂಬ ಕಾರಣದಿಂದ ಕೃಷಿ ಪರಿಕರ ಮಾರಾಟಗಾರರಿಗೆ, ರೈತರಿಗೆ ಸಲಹೆ ನೀಡಿ ಔಷಧಿ ಮಾರಾಟ ಮಾಡಲು ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೃಷಿ ಇಲಾಖೆ, ಕೃಷಿ ಪರಿಕರ, ಔಷಧಿ ಮಾರಾಟಗಾರರಿಗೆ ಸಸ್ಯ ಸಂರಕ್ಷಣೆ ಹಾಗೂ ಸುರಕ್ಷಿತ ಕೀಟನಾಶಕಗಳ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಉಪಕೃಷಿ ನಿರ್ದೇಶಕರು ದೀಪಶ್ರೀ, ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಕಾರ್ಯಾಗಾರ ಉದ್ಘಾಟಿಸಿ ಕೃಷಿ ಪರಿಕರಗಳ ಮಾರಾಟಗಾರರು ಕೃಷಿ ತಾಂತ್ರಿಕತೆ ಮತ್ತು ಸಮಗ್ರ ಮತ್ತು ವೈಜ್ಞಾನಿಕ ಕೀಟನಾಶಕಗಳ ಮಾರಾಟದ ಜೊತೆಗೆ ರೈತರಿಗೆ ಸಲಹೆ ನೀಡಿಯೇ ಔಷಧಿಗಳು ವಿತರಿಸಬೇಕು. ಇಲಾಖೆ ಮತ್ತು ರೈತರ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಮಾರಾಟಗಾರರಿಗೂ ಈ ಮಾಹಿತಿ ಅಗತ್ಯವಾಗಿದೆ. ಇದರಿಂದ ಮಾನವನಿಗೂ ಮತ್ತು ಜೀವ ಸಂಕುಲಕ್ಕೂ ಹಾನಿಯಾಗದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿರುವುದಾಗಿ ಸಹಾಯಕ ನಿರ್ದೇಶಕ ಕೇಶವ ರೆಡ್ಡಿ ತಿಳಿಸಿದರು. ಕೃಷಿ ಪರಿಕರ ಮಾರಾಟಗಾರರು ವಿವಿಧ ಬೆಳೆಗಳಲ್ಲಿ ಏನು ಶಿಫಾರಸು ಮಾಡಿರ್ತಾರೆ, ಆ ಒಂದು ಶಿಫಾರಸು ಮಾಡಿರುವ ಔಷಧಿಗಳು ಮಾತ್ರ ರೈತರಿಗೆ ನೀಡೋದು ಮತ್ತು ಅವ್ರಿಗೆ ಅಗತ್ಯ ತಾಂತ್ರಿಕ ಮಾಹಿತಿಯನ್ನು ನೀಡಿ ಇದು ಮಾಡಬೇಕಂತ ತಿಳಿಸಿರ್ತಾರೆ. ಅದೇ ರೀತಿ ಈ ಒಂದು ಪರಿಸರ ಮತ್ತು ಜೀವ ಸಂಕುಲ ಮತ್ತು ಮಾನವನ ಆರೋಗ್ಯಕ್ಕಾಗಿ ನಾವು ಈ ಒಂದು ಸಮಗ್ರ ಒಂದು ಪೀಡೆ ನಿರ್ವಹಣೆ ಮತ್ತು ಸಮಗ್ರ ರೋಗ ನಿರ್ವಹಣೆ ಮಾಡಬೇಕಂತ ತಿಳಿಸಿರ್ತಾರೆ. ಈ ವೇಳೆ ಸಹಾಯಕ ಕೃಷಿ ನಿರ್ದೇಶಕ ಜಾರಿದಳ ಪ್ರಮೋದ್ ಬಾಬು, ಕೃಷಿ ಪರಿಕರ ಮಾರಾಟಗಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಕೃಷಿ ಸಹಾಯಕ ಗಂಗಾಧರ ರೆಡ್ಡಿ ಇತರರು ಹಾಜರಿದ್ದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು.
ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರ ಬಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಇನ್ಎಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹೊರಗುತ್ತಿಗೆ ನೌಕರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ ಇಂದಿನಿಂದ ಪ್ರಾರಂಭವಾಗಿದೆ. ನೂತನ ಪದಾಧಿಕಾರಿಗಳ ನೇಮಕದ ಜೊತೆಗೆ ಸದಸ್ಯರಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಸುಧಾಕರ್, ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಕೆಲಸ ಮಾಡುತ್ತಿರುವ ಗುತ್ತಿಗೆ ಆಧಾರಿತ ನೌಕರರ ಸಮಸ್ಯೆಗಳ ಬಗ್ಗೆ ಬಗೆಹರಿಸುವುದು ನಮ್ಮ ಸಂಘದ ಉದ್ದೇಶವಾಗಿದೆ. ಸಂಬಳ, ಕೆಲಸದ ಒತ್ತಡ, ಹೆಚ್ಚು ಸಮಯ ದುಡಿಸಿಕೊಳ್ಳುವ ಸಮಸ್ಯೆಗಳಿಗೆ ಪರಿಹಾರ ಸಿಗದಿದ್ರೆ ಹೋರಾಟಕ್ಕೂ ಸಿದ್ಧವಾಗಿರುವ ನಮ್ಮ ಸಂಘಟನೆಯಲ್ಲಿ ಇನ್ನೂ ಸದಸ್ಯರಾಗದವರು ಸದಸ್ಯತ್ವ ಪಡೆದುಕೊಳ್ಳಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಗಂಗಾಧರ್, ಪ್ರಧಾನ ಕಾರ್ಯದರ್ಶಿ ನಾಗರಾಜ್, ಸಂಘಟನಾ ಕಾರ್ಯದರ್ಶಿ ರಾಜೇಶ್, ಪದಾಧಿಕಾರಿ ನರಸಿಂಹಮೂರ್ತಿ, ಅಂಬಿಕಾ ಹಾಗೂ ಜಿಲ್ಲಾ ಮುಖಂಡರು ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಪತ್ರಕರ್ತರು ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಪ್ರತಿಷ್ಠಿತ ನಾರಾಯಣ ಹೃದಯಾಲಯ ಬೆಂಗಳೂರು ಸಹಯೋಗದಲ್ಲಿ ನಡೆದ ಈ ಶಿಬಿರದಲ್ಲಿ 60ಕ್ಕೂ ಹೆಚ್ಚು ಜನರು ತಪಾಸಣೆಗೆ ಒಳಪಟ್ಟರು. ಅವರ ಪೈಕಿ 5 ಜನರಿಗೆ ಹೃದಯ ಸಂಬಂಧ ಹಾಗೂ ಒಬ್ಬರಿಗೆ ನರರೋಗ ಸಂಬಂಧಿ ಕಾಯಿಲೆ ಇರುವುದು ಕಂಡುಬಂದಿದೆ. ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಅರುಣ್ ಮತ್ತು ಸಂಪರ್ಕಾಧಿಕಾರಿ ರವಿಕುಮಾರ್ ಅವರನ್ನು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಅಭಿನಂದಿಸಿದರು. ಶಿಬಿರದಲ್ಲಿ ಜಿಲ್ಲಾ ಕೇಂದ್ರ ಮತ್ತು ವಿವಿಧ ತಾಲೂಕುಗಳಿಂದ ಬಂದಿದ್ದ ಪತ್ರಕರ್ತರು, ಅವರ ಕುಟುಂಬದ ಸದಸ್ಯರು ತಪಾಸಣೆ ಮಾಡಿಸಿಕೊಂಡರು. ಶಿಬಿರದಲ್ಲಿ ಅಧ್ಯಕ್ಷ ಎಂ ಜಯರಾಮ್, ಹಿರಿಯ ಪತ್ರಕರ್ತ ಸೋಮಶೇಖರ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಎನ್ ವೆಂಕಟೇಶ್, ಜಿಲ್ಲಾ ಸಹ ಕಾರ್ಯದರ್ಶಿ ಮುದ್ದುಕೃಷ್ಣ, ಖಜಾಂಚಿ ರವಿಕುಮಾರ್ ಹಾಗೂ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಜರು. ಕೋಲಾರ ಜಿಲ್ಲೆಯ ನರಸಾಪುರ ಕೈಗಾರಿಕಾ ಪ್ರದೇಶದ ಎಕ್ಸಿಡಿ ಕಾರ್ಖಾನೆಯ ಕ್ಯಾಂಟೀನ್ನಲ್ಲಿ ಕಾರ್ಮಿಕರಿಗೆ ನೀಡುವ ಊಟದಲ್ಲಿ ಹುಳು ಕಂಡು ಬಂದಿದ್ದು ಆಡಳಿತ ಮಂಡಳಿಗೆ ವರದಿ ಮಾಡಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಕಾರಣ ಕಾರ್ಮಿಕರು ಊಟ ಮಾಡದೆ ಪ್ರತಿಭಟನೆ ನಡೆಸಿದರು. ಈ ವಿಷಯ ತಿಳಿದ ಕೂಡಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಸ್ಥಳಕ್ಕೆ ಭೇಟಿ ನೀಡಿ ಫ್ಯಾಕ್ಟರಿಯ ಆಡಳಿತ ಮಂಡಳಿ ಮತ್ತು ಕಾರ್ಮಿಕರೊಂದಿಗೆ ಸಂಧಾನ ನಡೆಸಿ ಸಮಸ್ಯೆಯನ್ನು ಸ್ಥಳದಲ್ಲಿ ಇತ್ಯರ್ಥಪಡಿಸಿದರು. ಜಿಲ್ಲಾ ಎಸ್ಪಿ ಅವರ ನೇತೃತ್ವದಲ್ಲಿ ಕಾರ್ಖಾನೆಯ ಕ್ಯಾಂಟೀನ್ನಲ್ಲಿ ಮತ್ತೊಮ್ಮೆ ಆಹಾರ ತಯಾರಿಸಿ ಪೊಲೀಸ್ ಅಧಿಕಾರಿಗಳು ಮತ್ತು ಕಾರ್ಮಿಕರು ಒಟ್ಟಿಗೆ ಭೋಜನವನ್ನ ಸವಿದರು. ಸಮಸ್ಯೆ ಬಗೆಹರಿದ ಹಿನ್ನೆಲೆಯಲ್ಲಿ ಕಾರ್ಮಿಕರು ಪ್ರತಿಭಟನೆಯನ್ನು ಹಿಂಪಡೆದು ಕೆಲಸಕ್ಕೆ ಹಾಜರಾದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ಬಡತನ ಬಂಡವಾಳ ಮಾಡಿಕೊಂಡು ಸ್ನೇಹ ಮಾಡಿದ ಮನೆ ಹಾಳ, ಸ್ನೇಹಿತನ ಪತ್ನಿಯೊಂದಿಗೆ ಸ್ನೇಹ ಬೆಳೆಸಿ ಕಿರುಕುಳ, ಬೇಸತ್ತ ಗಂಡನಿಂದ ಪೊಲೀಸ್ ಠಾಣೆ ಸಮೀಪವೇ ಬರ್ಬರ ಹತ್ಯೆ. ಟೊಮೊಟೊ ಬೆಲೆ ಏರಿಕೆ, ಚಿಂತಾಮಣಿ ಎಪಿಎಂಸಿಯಲ್ಲಿ ಟೊಮೊಟೊ ಹಣ್ಣುಗಳ ಬಾಕ್ಸ್ಗಳು ಕಳ್ಳತನ, ಸಿಸಿಟಿವಿಯಲ್ಲಿ ಕಳ್ಳತನ ದೃಶ್ಯಗಳು ಸೆರೆ. ಕಾಡು ಹಂದಿಗಳನ್ನ ಬೇಟೆಯಾಡಿ ಬೊಲೆರೋ ವಾಹನದಲ್ಲಿ ಅಕ್ರಮ ಸಾಗಾಟ, ಖಚಿತ ಮಾಹಿತಿ ಆಧರಿಸಿ ಬೆನ್ನಟ್ಟಿ ವಶಕ್ಕೆ ಪಡೆದ ಅರಣ್ಯಾಧಿಕಾರಿಗಳು. ಬೇಕಾಬಿಟ್ಟಿ ಕಾರು ಚಾಲನೆ ಪ್ರಶ್ನಿಸಿದ್ದಕ್ಕೆ ನಡು ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ
ಕಾರಿಗೆ ಗಲಾಟೆ, ಕಾರಿನಲ್ಲಿದ್ದ 4 ಪುಂಡರಿಂದ ವ್ಯಾಪಾರಿ ಕಗ್ಗೊಲೆ, ಬೆಚ್ಚಿ ಬಿದ್ದ ಜನತೆ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.